ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರ್ಯಾಪಿಡೋ ವಡ್ಡ. ಹೆಂಗದ್ರಿ ಎಲ್ಲ ಮಂದಿ ಮಸ್ತ್ ಅದ್ರಿ ಅಂತ ತಿಳ್ಕೊಂತೇನ್ರಿ. ಬರ್ರಿ ಇವತ್ತ ಸ್ಟಾರ್ಟ್ ಮಾಡಮಿ ನಮ್ಮ ಟ್ರಾವೆಲ್ ಬ್ಲಾಗ್. ನಾವ್ ಈಗಿದೀವಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬೀಚ್ ನಲ್ಲಿ. ನಾವು ಹಾಗೆ ಬೀಚ್ ಕಡೆ ನಡ್ಕೊಂತ ಹೊಂಟಾಗ ನಮಗ್ ಕಂಡೂರಿ 2 ಕ್ಯಾಮಲ್ಸ್. ಆಮೇಲೆ ನಮಗೂ ಕೂಡ ಅನಿಸ್ತು ಕ್ಯಾಮಲ್ ರೈಡ್ ಮಾಡಮ್ರಿ. ಬಟ್ ಮೊದ್ಲಿಗೆ ಬೀಚ್ ಕಡೆ ಹೋಗ್ಬರಂ ಬರ್ರಿ. ಮಹಾಬಲೇಶ್ವರ ಟೆಂಪಲ್ ಇಂದ ಈ ಬೀಚ್ ನಿಮ್ಗೆ ತುಂಬಾ ನಿಯರ್ ಆಗ್ತದೆ. ಸಮುದ್ರ ನೋಡಿ ಹೇಗ್ ಸುಮ್ಮರಾದ್ರೆ ಬರ್ರಿ ಇಳಿದ ಬಿಡಮ್ ಸಮುದ್ರಕ್ಕ. ನಾನು ಸಮುದ್ರದಲ್ಲಿ ವೈಬ್ ಮಾಡೋದು ಇವನಿಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಇವನಿಗೆ ಮತ್ತೆ ಸಮುದ್ರಕ್ಕೆ 2 ಬಾಯಿ ಈಗ ಒಂಟಿ ರೈಡ್ ಮಾಡಕ್ ಹೊಂಟೇನೆ. ಕಡಲ ಗಾಳಿ ಮರಳಿನ ದಾರಿ, ಇದರ ಮೇಲೆ ನಿಧಾನವಾಗಿ ಸಾಗಲಿ ನಮ್ಮ ಈ ಒಂಟೆಯ ಸವಾರಿ. ಈ ರೀತಿಯಾಗಿ ಕ್ಯಾಮೆಲ್ ರೈಡ್ ಮಾಡಿದ ನಂತರ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಕವರಿ ಆಗ್ಬಿಟ್ಟು. ಥ್ಯಾಂಕ್ ಯು ಬಡಿ ಈ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದಕ್ಕೆ. ಸಮುದ್ರ ಸ್ವಾಗತ ಮಾಡಿ ಕರೆಯತೈತ್ರಿ. ಬರೀ ಹೋಗಿ ಬರಮ್ಮ ಮತ್ತೆ ಸಮುದ್ರಕ್ಕೆ ಕಾಲಿಡೋಣ. ಸಮುದ್ರದ ಮಡಿಲಲ್ಲಿ ವೈಬ್ ಅನ್ನ ಎಂಜಾಯ್ ಮಾಡ್ಕೊಂತ ಫುಲ್ಲಿ ಹ್ಯಾಪಿ ಆಗಿ ಸಿನಿಮ್ಯಾಟಿಕ್ ಶೂಟ್ ಗಳನ್ನ ತಗೊಂತ ಇದ್ವಿ. ಈ ವಿಶಾಲವಾದ ಸಮುದ್ರದ ಸಿನಿಮ್ಯಾಟಿಕ್ ಶೂಟ್ ಅನ್ನ ತಗೊಂಡು ನಾವು ಹೋಗುವ ಮುಂದಿನ ಪ್ಲೇಸ್ ಕೋಟಿ ತೀರ್ಥ. ಬನ್ನಿ ನಮ್ ಜೊತೆಗೆ ಕೋಟಿ ತೀರ್ಥ ಅಂದರೆ ಸಹಸ್ರ ಜಲಧಾರೆಗಳ ಮೂಲ. ಪರಿಶುದ್ಧವಾದಂತ ಮನಸ್ಸಿನಿಂದ ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಕೋಟಿ ದೇವತೆಗಳು ಇಲ್ಲಿ ಪವಿತ್ರವಾದಂತಹ ಸ್ನಾನವನ್ನ ಮಾಡಿದ್ದಾರೆ ಎಂಬ ನಂಬಿಕೆಯೂ ಕೂಡ ಇದೆ. ಇದ್ರ ಬಗ್ಗೆ ಇನ್ನೂ ನಾನು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ, ಇಲ್ಲಿ ಬರುವಂತ ಪ್ರವಾಸಿಗರು ಮತ್ತು ಭಕ್ತರು ಏನದಲ್ಲ ಕುರುಕುರೆ ಎಂದು ಇಲ್ಲಿ ಒಗ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹೊರ ಡಸ್ಟ್ಬಿನ್ ಅದಾವಲ್ಲ ಹಾಕ್ರಿ. ಈಗ ಹೊರಗಡೆ ಹೋಗಿ ಗೋಕರ್ಣದ ಅತ್ಯಂತ ಚಿಕ್ಕ ಗೋಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಅತ್ಯಂತ ಚಿಕ್ಕ ಗೋಗಳು ಕೂಡ ಇದೆ ಗೋಕರ್ಣದಲ್ಲಿ ಇದಾವ್ರಿ. ಈ ಕೋಟಿ ತೀರ್ಥ ಏನೈತಲ್ರಿ ಸುಮಾರು 6 ಎಕರೆ ಜಾಗದಲ್ಲಿ ವಿಸ್ತಾರವಾಗಿ ಐತ್ರಿ. ಹಾಗೆ ಕೊಳದ ಮಧ್ಯಭಾಗದಲ್ಲಿ ಒಂದು ಪುಟ್ಟ ಶಿವಲಿಂಗವು ಕೂಡ ಇದೆ. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗುವ ಮುಂಚೆ ಇಲ್ಲಿ ಜನರು ಬಂದು ಈ ಪವಿತ್ರವಾದಂತಹ ಕೊಳದಲ್ಲಿ ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೆ ತೆರಳುತ್ತಾರೆ. ಗೋಕರ್ಣದಿಂದ ಸರಿಸುಮಾರು 21 ಕಿಲೋಮೀಟರ್ ಇರುವ ಕುಮಟದ ಮಿರ್ಜಾನ್ ಫೋರ್ಟ್ಗೆ ಹೋಗಿ ಬರೋಣ ಬನ್ನಿ. 4 ಮಹಾನ್ ಮುಖ್ಯ ದ್ವಾರಗಳನ್ನ ಹೊಂದಿದ ಈ ಕೋಟೆಯು ಸುಮಾರು 11 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿದೆ. ಈ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ತುಳುವ ಸಾಳುವ ವಂಶದ ರಾಣಿ ಚನ್ನಭೈರಾದೇವಿ 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಪ್ರದೇಶದಿಂದ ವಿದೇಶಗಳಿಗೆ ಹೆಚ್ಚು ಮೆಣಸು ರಫ್ತಾಗುವುದರಿಂದ ಇದೊಂದು ಪ್ರಮುಖ ವ್ಯಾಪಾರ ಬಂದರು ಹಾಗೂ ಸುರಕ್ಷಿತವಾದಂತಹ ರಕ್ಷಣಾ ಕೇಂದ್ರವಾಗಿತ್ತು. ನಾವೀಗ ಈ ಡಾಲ್ಫಿನ್ಸ್ ಡೋರ್ ಇಂದ ಅಪ್ಸರಗೊಂಡ ಜಲಪಾತಕ್ಕೆ ಹೋಗಮ್ರಿ ಬರ್ರಿ. ನಾವ್ ಈ ಪ್ರದೇಶಕ್ಕೆ ಏನದಲ್ಲ ಬ್ಯಾಸಿಗೆ ಬಂದ್ರು ಕೂಡ ಇಲ್ಲಿ ಗಿಡ ಮರಗಳು ಏನದವಲ್ಲ ಹಚ್ಚ ಹಸಿರಿನಿಂದ ಕೂಡಿವ್ರಿ. ನಾನು ವ್ಯೂ ಎಂಜಾಯ್ಮೆಂಟ್ ಮಾಡ್ಬೇಕಂತ ಚಸ್ಮಾ ತೆಗೆದು ಹಾಕೊಂಡ್ಬಿಟ್ಟೆ. ಈ ಪ್ರದೇಶಕ್ಕೆ ಅಪ್ಸರಕೊಂಡ ಅಂತ ಕರೆಯಕ ಕಾರಣ ಏನಂದ್ರ ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಅಪ್ಸರೆಯರು ಗಂಧರ್ವರು ದೇವತೆಗಳು ಇಲ್ಲಿ ಬಂದು ಸ್ನಾನವನ್ನ ಮಾಡ್ತಿರಂತ ಸ್ಥಳೀಯರ ಪ್ರಕಾರ. ಬ್ಯಾಸಿಗೆಯಾಗಿ ಜಲಪಾತ ಹೆಂಗ್ ಕಾಣ್ತದ ನೋಡ್ರಿ. ಕೆಲವೊಂದ್ಸಾರಿ ಹೋಗೋ ಪ್ಲೇಸ್ಗಿಂತ ಹೋಗೋ ಹಾದಿನ ಎಷ್ಟೋ ಬ್ಯೂಟಿಫುಲ್ ಆಗಿರ್ತದ. ಬಟ್ ನಮಗ್ ಸಿಕ್ಕಂತ ಇಲ್ಲಿ ಹಾದಿಗಳು ಮತ್ತು ಪ್ಲೇಸ್ಗಳು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಇಂದ ಕೂಡಿವ್ರಿ. ಇಂತದೇ ಆದಂತ ಒಂದು ಅಡ್ವೆಂಚರ್ ಹಾದಿ ಎಲ್ಲ ಐತಂದ್ರೆ ಅಪ್ಸರಗೊಂಡ ಫಾಲ್ಸ್ ಇಂದ ಹೋಗುವಾಗ ಸಿಗ್ತದ್ರಿ. ಆ ನೆಕ್ಸ್ಟ್ ಲೆವೆಲ್ ಹಾದಿ ಇದ ನೋಡ್ರಿ. ನಾವೀಗ ಇಲ್ಲಿಂದ ಮುರುಡೇಶ್ವರಕ್ಕ ಹೋಗಂಬರ್ರಿ ಇದ ರೂಟ್ ಇಂದ. Glass in the rearview, turning into sand, tracing out the map with an unsteady hand. Velocity is calling, pull the tether tight, burning through the borders. ಇದು ಮುರುಡೇಶ್ವರಕ್ಕೆ ಹೋಗಲಿರುವ ಮಹಾದ್ವಾರ. ಇದಕ್ಕೆ ನಮಸ್ಕರಿಸಿ ಹೋಗೋಣ ಬನ್ನಿ. Murudeshwara, the weight of the sun, endless cycles, the many are one. ಫೈನಲ್ ನಾವು ಅಂತೂ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿರಿ. ಇಲ್ಲಿ ಬೈಕ್ ಅನ್ನ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಬನ್ನಿ. 22 ಮಹಡಿಗಳ ರಾಜಗೋಪುರ ಇದು. ದೇವಸ್ಥಾನದ ಒಳಾಂಗಣ ಇದು. ಈ ರಾಜಗೋಪುರದಿಂದ ಮಹಾದೇವರನ್ನ ನೋಡೋಣ ಬನ್ನಿ. ಓಂ ನಮಃ ಶಿವಾಯ. ಇದು ನಾವು ಮುರುಡೇಶ್ವರಕ್ಕೆ ಬಂದಂತ ದಾರಿ ನೋಡಿ.
ಇಡೀ ಪ್ರಪಂಚದಲ್ಲಿಯೇ ಎತ್ತರವಾಗಿರುವಂತಹ ಶಿವನ ಪ್ರತಿಮೆಯನ್ನು ನೋಡಲು ಹೋಗೋಣ ಬನ್ನಿ ಮೇಲ್ಗಡೆ. ಇಲ್ಲಿ ನಾನು ಮತ್ತೆ ನನ್ನ ಚಸ್ಮಾ ಹಾಕೊಂಡು ಸ್ಪೀಡ್ ಆಗಿ ಓಡ್ಕೊಂತ ನಮ್ಮ ಮಹಾದೇವರ ಕಡೆ ಹೊಂಟೀನಿ. ಇಲ್ಲಿ ಹೋಗುವಾಗ ರಾವಣನು ಗಣೇಶನಿಗೆ ಶಿವನ ಆತ್ಮಲಿಂಗವನ್ನು ಕೊಡುವಂತಹ ಮೂರ್ತಿಯು ಕೂಡ ಅದರಿ. ಇಲ್ಲಿಂದ ನಾವು ಶಿವಪ್ಪನ ವಿಗ್ರಹದ ಕಡೆಗೆ ಬಂದು ಶಿವಪ್ಪನಿಗೆ ನಮಸ್ಕರಿಸಿ ಗುಹೆಯಲ್ಲಿರುವ ರಾಮಾಯಣದ ಚಿತ್ರೀಕರಣ ನೋಡೋಣ ಬನ್ನಿ. ರಾವಣನ ತಾಯಿ ಸಮುದ್ರದ ತಟದಲ್ಲಿ ಶಿವಲಿಂಗವನ್ನ ನಿರ್ಮಾಣ ಮಾಡಿ ಪೂಜೆಯನ್ನ ಮಾಡ್ತಿರ್ತಾರೆ. ರಾವಣನ ತಾಯಿ ಮಾಡಿದಂತ ಶಿವಲಿಂಗ ಸಮುದ್ರದ ಅಲೆಗಳ ಹೊಡೆತಕ್ಕೆ ಕೊಚ್ಕೊಂಡು ಹೋಗ್ತಿರ್ತದ್ರಿ. ಆಗ ರಾವಣ ತನ್ನ ತಾಯಿಗೆ ಆ ಪರಶಿವನ ಆತ್ಮಲಿಂಗವನ್ನ ತಂದು ಕೊಡ್ತೇನಂತ ಹೇಳಿ ತಪಸ್ಸಿಗೆ ಕುಂತ್ ಬಿಡ್ತಾನ್ರಿ. ನಾರದ ಮುನಿಗಳು ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಹತ್ತಿರ ರಾವಣನು ತಪಸ್ಸಿಗೆ ಕುಳಿತಿರುವ ಉದ್ದೇಶವನ್ನ ಹೇಳ್ತಾರೆ. ಕಡೆ ರಾವಣ ತನ್ನ ತಪಸ್ಸಿನ ಬಲದಿಂದ ಇಡೀ ಕೈಲಾಸ ಪರ್ವತವನ್ನೇ ಹೊತ್ಕೊಂಡ್ ಬಿಡ್ತಾನ್ರಿ. ರಾವಣನ ತಪಸ್ಸಿಗೆ ಮೆಚ್ಚಿ ಶಿವ ಏನು ವರದಾನ ಬೇಕು ಕೇಳಿ ಅಂದಾಗ ರಾವಣನು ಪಾರ್ವತಿ ದೇವಿಯನ್ನೇ ಕೇಳ್ತಾನ್ರಿ. ಆಗ ಶಿವನು ವರದಾನವನ್ನು ಕೊಡ್ತಾನ್ರಿ. ನಿನ್ನ ವರದಾನವು ಪಾತಾಳ ಲೋಕದಲ್ಲಿದೆ, ನೀ ಕಾಳಿ ಮಾತೆಯನ್ನ ಕರ್ಕೊಂಡು ಹೊಂಟಿ ಅಂತ ಹೇಳ್ತಾನೆ. ಆಗ ರಾವಣ ಪಾತಾಳ ಲೋಕಕ್ಕೆ ಹೋಗಿ ಮಂಡೋದರಿಯನ್ನ ಮದುವೆಯಾಗಿ ತನ್ನ ಅರಮನೆಗೆ ಕರೆದುಕೊಂಡು ಬರ್ತಾನೆ. ಆಗ ತಾಯಿ ಆತ್ಮಲಿಂಗ ಎಲ್ಲಿ ಅಂತ ಕೇಳ್ತಾಳೆ. ಆಗ ರಾವಣನಿಗೆ ದೇವತೆಗಳ ಸಂಚು ಗೊತ್ತಾಗ್ತದೆ. ಆಗ ರಾವಣ ಮರಳಿ ಮತ್ತೆ ಘನಘೋರ ತಪಸ್ಸನ್ನ ಮಾಡ್ತಾನ್ರಿ. ತನ್ನ ಶಿರಗಳನ್ನ ಕತ್ತರಿಸಿ ಶಿವನಿಗೆ ಅರ್ಪಿಸ್ತಾನ್ರಿ. ಇದನ್ನ ಕಂಡಂತ ಪರಶಿವನು ರಾವಣನಿಗೆ ಆತ್ಮಲಿಂಗವನ್ನ ಕೊಡ್ತಾರ್ರಿ. ಆಗ ನಾರದ ಮುನಿಗಳು ಗಣೇಶನ ಹತ್ತಿರ ಬಂದು ರಾವಣ ಆತ್ಮಲಿಂಗವನ್ನು ಲಂಕೆಗೆ ಒಯ್ಯಬಾರ್ದು ಅಂತ ಹೇಳ್ತಾರ್ರಿ. ಈ ಕಡೆ ರಾವಣನಿಗೆ ಸಂಧ್ಯಾ ವಂದನೆ ಮಾಡುವಂತ ಟೈಮಿಂಗ್ ಇರ್ತದ. ಇದೇ ಟೈಮಿಗೆ ಅಲ್ಲಿ ಒಬ್ಬ ಬಾಲಕ ಕಾಣಿಸ್ತಾನ್ರಿ. ರಾವಣನಿಗೆ ಆತ್ಮಲಿಂಗವನ್ನ ಕೊಟ್ಟು ಇದನ್ನ ಕೆಳಗಿಡಬೇಡತ್ತ ರಾವಣ ಹೇಳಿ ಸಂಧ್ಯಾ ವಂದನ ಮಾಡಕ್ ಹೋಗ್ತಾನ್ರಿ. ನನ್ನ ಸಂಧ್ಯಾ ವಂದನ ಮುಗಿಯಟ್ರಾಗ ನಮ್ ಗಣಪತಿ ಆತ್ಮಲಿಂಗವನ್ನು ಕೆಳಗಿಟ್ಟು ಬಿಡ್ತಾನ್ರಿ. ರಾವಣನಿಗೆ ಸಿಟ್ಟು ಬಂದು ಗಣಪತಿ ಕೈ ತಿರುವಿ ತಲೆ ಮ್ಯಾಗ ಒಂದು ಹೊಡಿತಾನ್ರಿ. ರಾವಣ ಮತ್ತೆ ಆತ್ಮಲಿಂಗದ ಸ್ಥಳಕ್ಕೆ ಬಂದು ಅದಕ್ಕೆ ಎತ್ತಲಿಕ್ಕೆ ಟ್ರೈ ಮಾಡ್ತಾನ್ರಿ. ಆಗ ಲಿಂಗದ ಭಾಗಗಳು ಕರಾವಳಿ ಪ್ರದೇಶದ ವಿಭಿನ್ನ ಭಾಗಗಳಿಗೆ ಹೋಗಿ ಬೀಳ್ತವ್ರಿ. ಇರುವಂತಹ ಪವಿತ್ರ ಭಾಗಗಳನ್ನ ನಾವು ಪಂಚಕ್ಷೇತ್ರಗಳು ಅಂತ ಕರಿತೀವ್ರಿ. ಲಿಂಗದ ಮೇಲೆ ಮುಚ್ಚಲಾಗಿದ್ದ ಕವಚ ಬಿದ್ದ ಸ್ಥಳವನ್ನ ಮುರುಡೇಶ್ವರ ಅಂತ ಕರೀತಾರ್ರಿ. ನಮ್ಮ ಶಿವಪ್ಪನ ದರ್ಶನ ಪಡೆದು ಅದರ ಇತಿಹಾಸದ ಬಗ್ಗೆ ತಿಳ್ಕೊಂಡು ಈಗ ಮತ್ತೆ ಈ ಸಮುದ್ರದ ಕಡೆ ಬಂದಿವ್ರಿ. ನಾನ್ ಮಾಡಿರುವಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಹಾಗೆ ಕಾಮೆಂಟ್ ಮಾಡ್ರಿ, ಹಾಗೆ ಶೇರ್ ಅನ್ನ ಕೂಡ ಮಾಡಿ. ಈ ಗೋಕರ್ಣದ ಟ್ರಿಪ್ ಕೂಡ ನಮ್ಗ ಫುಲ್ ಮೆಮೊರೇಬಲ್ ಆಗಿತ್ರಿ. ಸಮುದ್ರದಲ್ಲಿ ಮತ್ತೆ ಸೈರನ್ ಸೌಂಡ್ ಬಂತ್ರಿ. ಸಮುದ್ರದಲ್ಲಿ ಯಾರ್ಯಾರಿದ್ರು ಹೊರಗ್ ಬರ್ರಿ ಅಂತ. ನಮ್ ಜನ ಯಾರು ಹೊರಗ ಬರ್ಲಿಕ್ಕೆ ತಯಾರಿರ್ಲಿಲ್ರಿ. ಆಗ ಸ್ವಲ್ಪ ಜನ ಏನದಾರಲ್ಲ ದಂಡಿ ಕಡೆ ಬಂದು ಇಲ್ಲೇ ಸಮುದ್ರನಾಗ ಆಟ ಆಡತ್ತಿದ್ರಿ. ಸಾಯಂಕಾಲ ಸಮುದ್ರ ಅಂತ ಮಸ್ತ್ ಕಾಣಿಸ್ತದ್ರಿ ಇಲ್ಲಿಂದ. ಈ ಸಮುದ್ರಕ್ಕೆ ಇಲ್ಲಿಂದ ಬಾಯ್ ಮಾಡಿ ಹೋಗಂಬರ್ರಿ ನಮ್ಮ ಊರಿಗೆ. Mother